ಟುನಿಯ 2 ಹೆಣ್ಣು ಮಕ್ಕಳು. ಪಕ್ಷಿಗಳ ಊರಿನಲ್ಲಿ ಟುನಿಗುಬ್ಬಚ್ಚಿಯ ಮನೆ ಎಲ್ಲರಿಗೂ ಆದರ್ಶವಾಗಿತ್ತು. ಯಾಕಂದ್ರೆ ಅಲ್ಲಿದ್ದಿದ್ದು ಒಬ್ಳು ತಾಯಿ, ಚಿನ್ನದಂತ 2 ಹೆಣ್ಮಕ್ಳು. ಟುನಿಗುಬ್ಬಚ್ಚಿಯ ಗಂಡ ರಾಜಗುಬ್ಬಚ್ಚಿ ಹಣ ಸಂಪಾದನೆ ಮಾಡೋದಕ್ಕೋಸ್ಕರ ವಿದೇಶಕ್ಕೆ ಹೋಗಿ ಸುಮಾರು ವರ್ಷ ಆಯಿತು. ಆ ದಿನದಿಂದ ಟುನಿ ಕೂಲಿ ಕೆಲಸಕ್ಕೆ ಹೋಗಿ ಕಷ್ಟಪಟ್ಟು ತನ್ನ 2 ಮಕ್ಕಳಾದ ಬುಜ್ಜಿ ವಿಜಿನ ಸಾಕ್ತಾ ಇದ್ಲು. ಬುಜ್ಜಿ ವಿಜಿ ಇಬ್ರು ತುಂಬಾನೇ ಒಳ್ಳೆ ಮಕ್ಕಳು. ಅವ್ರಿಗೆ ಒಂದೇ ಆಸೆ, ಅವ್ರ ತಾಯಿ ಕಷ್ಟಪಡಬಾರ್ದು. ಒಂದಿನ ಮುಂಜಾನೆ 5 ಗಂಟೆಗೆ ವಿಜಿ ಗುಬ್ಬಚ್ಚಿ ನಿದ್ರೆಯಿಂದ ಎಚ್ಚರವಾದ್ಲು. ವಿಜಿ ಹಾಗೇನೆ ಅವಳ ತಾಯಿಯ ತರ ತುಂಬಾ ಜವಾಬ್ದಾರಿ ಹಾಗೂ ಶಾಂತವಾದ ಹುಡುಗಿ. ಅವಳ ತಾಯಿಯ ಹತ್ತಿರ ಹೋಗಿ ನೋಡಿದ್ಲು. ಅವಳ ತಲೆಯಲ್ಲಿ ಕೈಯಿಟ್ಟು ನೋಡಿದಾಗ ಮೈ ಸ್ವಲ್ಪ ಬಿಸಿಯಾಗಿತ್ತು. ಅಮ್ಮನಿಗೆ ಇನ್ನೂ ಜ್ವರ ಕಡಿಮೆ ಆಗ್ಲಿಲ್ಲ. ಪಾಪ, ಅಮ್ಮ ಎದ್ದು ನಮಗೋಸ್ಕರ ಎಲ್ಲ ಕೆಲಸ ಮಾಡಿದ್ರೆ ಜ್ವರ ಜಾಸ್ತಿ ಆಗುತ್ತೆ. ಅಮ್ಮ ಎದ್ದೇಳೋದಕ್ಕಿಂತ ಮುಂಚೆನೆ ನಾನೇ ಬೇಗ ಎಲ್ಲ ಕೆಲಸನೂ ಮಾಡಿಬಿಡ್ತೀನಿ. ಆವಾಗ ಅಮ್ಮನಿಗೆ ಯಾವುದೇ ಕೆಲಸನೂ ಇರಲ್ಲ. ಹಾಗಂತ ಅಂದ್ಕೊಂಡು ವಿಜಿ ಗುಬ್ಬಚ್ಚಿ ಶಬ್ದ ಮಾಡದೆ ಹೊರಗಡೆ ಬಂದು ಅಂಗಳ ಗುಡಿಸಿ ರಂಗೋಲಿ ಹಾಕಿ ಆಮೇಲೆ ಬಿಂದಿಗೆನ ತಗೊಂಡು ನೀರು ತೆಗೆಯೋದಕ್ಕೋಸ್ಕರ ಬಾವಿ ಹತ್ತಿರ ಹೋದ್ಲು. ಆ ದಿನ ಚಳಿ ಜಾಸ್ತಿ. ಆದ್ರೂ ತನ್ನ ತಾಯಿಗೋಸ್ಕರ ವಿಜಿ ತುಂಬಾನು ಕಷ್ಟಪಟ್ಟು ಬಿಂದಿಗೆಯಲ್ಲಿ ನೀರನ್ನ ತಗೊಂಡ್ ಬರ್ತಾ ಇದ್ಲು. ಹೀಗಿರುವಾಗ ಈ ಕಡೆ ಬುಜ್ಜಿ ಎದ್ಲು. ಬುಜ್ಜಿ ಯಾವಾಗ್ಲೂ ಅವಳ ತುಂಟತನ ಹಾಗೇನೆ ಇತ್ತು, ಆದ್ರೆ ಅವಳ ತಾಯಿ ಮೇಲೆ ಕ್ಯಾರಿಂಗ್ ಅಂತೂ ತುಂಬಾ ಜಾಸ್ತಿ. ಬುಜ್ಜಿ ತಕ್ಷಣ ಎದ್ದು ಪಕ್ಕದಲ್ಲಿ ಅಕ್ಕ ಇಲ್ಲ ಅನ್ನೋದನ್ನ ನೋಡಿ, ಅರೆ ಅಕ್ಕ ಅಷ್ಟ್ ಬೇಗ ಎದ್ಲಾ? ಅಯ್ಯೋ, ಹಾಗಾದ್ರೆ ನಾನೇ ಲೇಟಾ? ಅಮ್ಮ ನಿದ್ರೆ ಮಾಡ್ತಿದ್ದಾರೆ. ಸರಿ, ಇವಾಗ್ಲೇ ಹೋಗಿ ಹೂ ತಗೊಂಡ್ ಬರ್ತೀನಿ. ಅಮ್ಮನಿಗೆ ಮಲ್ಲಿಗೆ ಹೂ ಅಂದ್ರೆ ತುಂಬಾ ಇಷ್ಟ ಅಲ್ವಾ? ಹಾಗಂತ ಹೇಳಿ ಬುಜ್ಜಿ ಹೂಗಳ ತೋಟಕ್ಕೆ ಹೋಗಿ ದೇವರಿಗೋಸ್ಕರನೋ ಅವಳ ತಾಯಿಗೋಸ್ಕರನೋ ಹೂ ತಗೊಂಡು ಬರ್ತಾ ಇದ್ದಾಗ ದಾರಿಯಲ್ಲಿ ಅವಳನ್ನ ಚಿಚುಕಾಗಿ ನೋಡಿ, ಏನ್ ಬುಜ್ಜಿ, ಹೂ ಕತ್ಕೊಂಡ್ ಬರ್ತಾ ಇದೀಯಾ? ತೋಟಗಾರ ನೋಡಿದ್ರೆ ನಿನ್ ಗತಿ ಅಷ್ಟೇ. ನಾನು ಕತ್ಕೊಂಡ್ ಬರ್ತಿಲ್ಲ ಅತ್ತೆ, ಕೇಳಿನೇ ತಗೊಂಡ್ ಬರ್ತಿದ್ದೀನಿ. ನಮ್ಮಮ್ಮನಿಗೆ ಇವತ್ತು ಹೂ ಕಟ್ಟಿ ಕೊಡ್ಬೇಕು. ನಮ್ಮಮ್ಮ ಇವತ್ತು ಮಹಾರಾಣಿ ತರ ಇರ್ಬೇಕು. ಓ, ಮಹಾರಾಣಿನಾ? ಆಗ ನಿಮ್ಮಮ್ಮನಿಗೆ ನೀನು ಕೆಲ್ಸದವಳಾ? ಕೆಲ್ಸದವಳ? ನಮ್ಮಮ್ಮನಿಗೆ ನಾನು ಕೆಲ್ಸದವಳಾಗಿದ್ರು ಕೂಡ ಅದ್ರಲ್ಲಿ ತಪ್ಪೇನೂ ಇಲ್ಲ ಅತ್ತೆ. ಹಾಗಂತ ಬುಜ್ಜಿ ಹೇಳಿದನ್ನ ಕೇಳಿ ಚಿಚು ಆಶ್ಚರ್ಯಪಟ್ಲು. ಈ ಕಡೆ ಬೆಳಿಗ್ಗೆ 7 ಗಂಟೆ ಆಯ್ತು. ಆವಾಗಲೇ ಟುನಿ ನಿದ್ರೆಯಿಂದ ಎದ್ಲು. ಹೊರಗಡೆಯಿಂದ ಬಿಸಿಲು ಅವಳ ಮುಖದಲ್ಲಿ ಬಿದ್ದಾಗ ಅವಳು ತಕ್ಷಣ ಎದ್ದು ನಿಂತ್ಕೊಂಡು ನೋಡ್ತಾ ಇದ್ಲು. ಆವಾಗ ಟೈಮ್ ಆಗಿದ್ದು ಅವಳಿಗೆ ಗೊತ್ತಾಯ್ತು. ಅಯ್ಯಯ್ಯೋ, ಇದೇನಿದು, ಇಷ್ಟು ಸಮಯ ನಿದ್ರೆ ಮಾಡ್ಬಿಟ್ನಾ? ಅಯ್ಯೋ ದೇವ್ರೆ, ಈ ಮಕ್ಕಳೆಲ್ಲೋದ್ರು? ಇಬ್ರು ಕಾಣಿಸ್ತಿಲ್ವಲ್ಲ. ಬುಜ್ಜಿ, ವಿಜಿ, ಎಲ್ಲಿದ್ದೀರಾ? ಹಾಗಂತ ಹೇಳಿ ಟುನಿ ಹೊರಗಡೆ ಬಂದ್ಲು. ಆವಾಗ ಹೊರಗಡೆ ಇರುವ ದೃಶ್ಯವನ್ನು ನೋಡಿ ಅವಳು ಶಾಕ್ ಆದ್ಲು. ಮನೆ ಎಲ್ಲಾನು ಕ್ಲೀನ್ ಆಗಿತ್ತು. ಹಾಗೇನೆ ಹೊರಗಡೆ ರಂಗೋಲಿನೂ ಹಾಕಿತ್ತು. ನೀರನ್ನು ತಗೊಂಡ್ಬಂದು ಇಟ್ಟಾಗಿತ್ತು. ಹಾಗೇನೆ ಪೂಜೆ ರೂಮಲ್ಲಿ ಪೂಜೆನೂ ಮುಗ್ದಿತ್ತು. ಆವಾಗ ವಿಜಿ ಮನೆ ಮಧ್ಯದಲ್ಲಿ ಕೂತ್ಕೊಂಡು ತರಕಾರಿ ಕಟ್ ಮಾಡ್ತಾ ಇದ್ಲು. ಬುಜ್ಜಿ ಅವಳ ತಾಯಿಗೋಸ್ಕರ ಸ್ನಾನಕ್ಕೆ ಬಿಸಿನೀರು ಇಟ್ಟಿದ್ಲು. ಟುನಿ ಅದನ್ನ ನೋಡಿ ಸಂತೋಷದಿಂದ, ಬುಜ್ಜಿ, ಏನಮ್ಮ ಇದೆಲ್ಲ? ನೀವಿಬ್ರು ಯಾವಾಗ ಎದ್ದಿದ್ದೀರಾ? ಯಾಕಮ್ಮ, ಯಾಕೆ ಕೆಲಸ ಎಲ್ಲ ಮಾಡ್ತಾ ಇದ್ದೀರಾ? ಆವಾಗ ವಿಜಿ ಅವಳ ತಾಯಿಯ ಹತ್ತಿರ ಬಂದು, ಅಮ್ಮ, ಪ್ರತಿದಿನ ನೀನೇ ತಾನೇ ಎಲ್ಲ ಕೆಲಸನೂ ಮಾಡೋದು. ಇವತ್ತು ನಿನಗೋಸ್ಕರ ನಾವು ಮಾಡೋಣ ಅಂತ. ಯಾಕಂದ್ರೆ ನಿನ್ನೆನೆ ನಿನಗೆ ಜ್ವರ. ಬೆಳಿಗ್ಗೆ ಮುಟ್ ನೋಡಿದಾಗ ಮೈ ಇನ್ನೂ ಬಿಸಿಯಾಗಿನೇ ಇತ್ತು. ಅದಕ್ಕೆ ಇವತ್ತು ಯಾವ ಕೆಲಸನೂ ನೀನು ಮಾಡಬೇಕಾಗಿದ್ದೇನೇ ಇಲ್ಲ, ಸರಿನಾ? ಆವಾಗ ಬುಜ್ಜಿ ಕೂಡ ಸಂತೋಷದಿಂದ, ಹೌದಮ್ಮ, ಎಲ್ಲ ಕೆಲಸನೂ ನಾವೇ ಮಾಡಿ ಆಯ್ತು. ಇನ್ನೇನು, ನೀನು ಸ್ನಾನ ಮಾಡಿ ಬಾ, ಕಾಫಿ ರೆಡಿಯಾಗಿರುತ್ತೆ. ತರಕಾರಿ ಎಲ್ಲಾನು ಕಟ್ ಮಾಡಿ ಇಟ್ಟಿರ್ತೀವಿ. ಅಡುಗೆ ಮಾತ್ರ ಮಾಡಿಕೊಡು, ಅದು ಕೂಡ ನಿನ್ನಿಂದ ಆದ್ರೆ. ಯಾಕಂದ್ರೆ ನಿನ್ನ ಕೈಯಿಂದ ಮಾಡಿದ ಊಟ ತಿಂದೆ ಆ ದಿನಾನೇ ನಮಗೆ ಶುರುವಾಗಲ್ಲ ಅಲ್ವಾ? ಅದಕ್ಕೋಸ್ಕರನೇ ಹೇಳ್ತಿರೋದು. ನನ್ನ ಮಕ್ಕಳು ಬಂಗಾರ. ನಿಮ್ಮಂಥ ಮಕ್ಕಳು ಸಿಕ್ಕಿದ್ದಕ್ಕೆ ನಾನು ಎಷ್ಟು ಅದೃಷ್ಟ ಮಾಡಿದ್ದೀನೋ ಏನೋ. ನಿಮ್ಮ ಅಪ್ಪ ಇದ್ದಿದ್ರೆ ನೋಡಿ ಸಂತೋಷ ಪಡ್ತಾ ಇದ್ರು. ಟುನಿ ಹೋಗಿ ಸ್ನಾನ ಮಾಡಿ ಬಂದ್ಲು. ಬುಜ್ಜಿ ಅವಳಿಗೆ ತಲೆ ಬಚ್ಚಿ ಹೂವನ್ನ ಇಟ್ಲು. ಹಾಗೇನೆ ವಿಜಿ ಕುಡಿಯೋಕ್ಕೆ ಕಾಫಿ ತಗೊಂಡ್ ಬಂದು ಕೊಟ್ಲು. ನೋಡಿದ್ಯಾ ಅಕ್ಕ, ಅಮ್ಮ ನೋಡಕ್ಕೆ ಎಷ್ಟು ಚೆನ್ನಾಗಿದ್ದಾರೆ ಅಲ್ವಾ? ಮಹಾರಾಣಿ ತರ ಇದ್ದಾರೆ. ಫೋಟೋ ತೆಗೆದು ಅಪ್ಪನಿಗೆ ಕಳ್ಸೋಣ್ವಾ? ಹೌದು ಬುಜ್ಜಿ, ಅಮ್ಮ ನೋಡಕ್ ಮಾತ್ರ ಅಂದಲ್ಲ, ಅವ್ರ ಮನಸ್ಸು ಕೂಡ ತುಂಬಾನೇ ಅಂದ. ಹಾಗೆ ಅವ್ರು ಎಲ್ರೂ ಊಟ ಮಾಡಿದ್ಮೇಲೆ ಆ ದಿನ ಮಧ್ಯಾಹ್ನದ ಸಮಯ ಚಿಚು ಅಲ್ಲಿಗೆ ಬಂದ್ಲು. ಅವಳ ಕೈಯಲ್ಲಿ ಖಾಲಿ ಪಾತ್ರೆ ಇತ್ತು. ಏನೋ ಕೇಳೋದಕ್ಕೋಸ್ಕರ ಬಂದಿದ್ದಾಳೋ ಏನೋ. ಆವಾಗ ಮನೆಯಲ್ಲಿ ಎಲ್ರೂ ಕೆಲಸ ಮಾಡ್ತಾ ಇರೋದನ್ನ ನೋಡಿ ಅವಳು ತುಂಬಾನೇ ಆಶ್ಚರ್ಯಪಟ್ಲು. ಏಂಟುನಿ, ಮಕ್ಳಿಬ್ರು ನಿನಗೋಸ್ಕರ ಬಿದ್ದು ಬಿದ್ದು ಕೆಲಸ ಮಾಡ್ತಾ ಇದ್ದಾರೆ. ಹಾ, ನನ್ನ ಮನೆಯಲ್ಲೂ ಒಬ್ಬ ಮಗ ಇದ್ದಾನೆ, ಚಿನ್ನು. ಅವನು ಯಾವುದೇ ಕೆಲಸನೂ ಮಾಡಲ್ಲ. ಇಂಥ ಹೆಣ್ಮಕ್ಳು ಸಿಕ್ಕಿದ್ದಕ್ಕೆ ನಿಜವಾಗ್ಲೂ ನೀನು ಅದೃಷ್ಟನೇ ಮಾಡಿರ್ಬೇಕು. ಆವಾಗ ಟುನಿ ನಗುತ್ತಾ, ಹೌದು ಚಿಚು, ನನ್ನ ಮಕ್ಕಳಿಗೆ ನನ್ನ ಮೇಲೆ ಪ್ರೀತಿ ತುಂಬ ಜಾಸ್ತಿ. ನಾನು ಬೇಡ ಅಂದ್ರೂ ಕೇಳಲ್ಲ. ಅಮ್ಮ ಕಷ್ಟಪಡಬಾರ್ದು ಅಂತ ನಾನು ಮಾಡೋ ಎಲ್ಲ ಕೆಲಸಗಳನ್ನ ಅವರಿಬ್ಬರೇ ಮಾಡ್ತಾ ಇದ್ದಾರೆ. ನನ್ನ ಮಗನೂ ಇದ್ದಾನೆ. ಅವನಿಗೆ ಮಂಚಕ್ಕೆ ಕಾಫಿ ಹೋಗಬೇಕು,
ಕುಡ್ದ ಕಾಫಿ ಗ್ಲಾಸ್ನ ಕೂಡ ತಗೊಂಡು ಬಂದು ಸಿಂಕಲ್ಲಿ ಹಾಕಲ್ಲ. ಅವನಿಗೂ ಕಲ್ಸ್ಕೊಡ್ಬೇಕೆಲ್ಲ ಕೆಲಸ. ಆವಾಗ ಬುಜ್ಜಿ ಬಂದು, ಚಿಚ್ಚು ಅತ್ತೆ, ನಾವು ಅಮ್ಮನಿಗೋಸ್ಕರ ಕೆಲಸ ಮಾಡೋದು ಅಮ್ಮ ನಮ್ಮೇಲೆ ಇಟ್ಕೊಂಡಿರುವ ಪ್ರೀತಿಗೋಸ್ಕರನೇ. ಆ ಪ್ರೀತಿನ ನಾವು ಕೂಡ ತೋರಿಸ್ಬೇಕಲ್ವಾ? ಅದಕ್ಕೋಸ್ಕರನೇ ನಾವು ಈ ಕೆಲಸ ಮಾಡ್ತಿರೋದು. ನಮ್ಮ ಅಮ್ಮನ ಮಹಾರಾಣಿ ಥರ ನೋಡ್ಕೊಳ್ಳೋದು ನನ್ನ ಕರ್ತವ್ಯ ಅಲ್ವಾ? ಆವಾಗ ವಿಜಿಗುಬ್ಬಚ್ಚಿ ಕೂಡ, ಹೌದತ್ತೆ, ನಮ್ಮಮ್ಮ ಯಾವಾಗಲೂ ಕಷ್ಟಪಡಬಾರ್ದು, ಅದೇ ನಮ್ಮ ಆಸೆ. ನಮ್ಮ ಅಮ್ಮನಿಗೋಸ್ಕರ ನಾವು ಏನು ಬೇಕಾದರೂ ಮಾಡ್ತೀವಿ ಅತ್ತೆ. ನೀವು ಕೂಡ ಚಿನ್ನಿಗೆ ಚಿಕ್ಕ ಚಿಕ್ಕ ಕೆಲಸನ ಹೇಳಿ, ಅವನು ಮಾಡ್ತಾನೆ, ಅಭ್ಯಾಸ ಆಗುತ್ತೆ. ಹಾಗಂತ ಮಕ್ಕಳು ಅಷ್ಟು ವಿನಯದಿಂದ ಮಾತಾಡಿದನೆ ಕೇಳಿ ಚಿಚುಕಾಗಿ ತುಂಬಾನು ಸಂತೋಷಪಟ್ಲು. ಟೋನಿ, ಹೆಣ್ಮಕ್ಳು ಅಂದರೆ ಹೀಗೇನೆ ಇರಬೇಕು. ನನ್ನ ಮಗನಿಗೆ ನಾನು ಎಲ್ಲ ಕೆಲಸನೂ ಹೇಳಿಕೊಡ್ತೀನಿ, ಅವನು ಕೂಡ ನಿನ್ನ ಮಕ್ಕಳು ಥರನೇ ಆಗಬೇಕು. ಆ ದಿನ ಸಂಜೆ ಸಮಯ ಟುನಿಗುಬ್ಬಚ್ಚಿ ಹೊಲ ಕೆಲಸಕ್ಕೆ ಹೊರಟ್ಲು. ಆವಾಗ ಟುನಿ ಮಕ್ಕಳ ಹತ್ರ, ವಿಜಿ, ಬುಜ್ಜಿ, ಹೊಲ ಕೆಲಸಕ್ಕೆ ಹೋಗಿ ಬರ್ತೀನಿ, ಜೋಳ ತಗೊಂಡು ಬರಬೇಕು, ಅಲ್ಲಿ ತನಕ ನೀವಿಬ್ರು ಸ್ವಲ್ಪ ಜೋಪಾನವಾಗಿರಿ. ಆವಾಗ ಬುಜ್ಜಿ ಹಾಗೂ ವಿಜಿ ಅವರ ತಾಯಿ ಹತ್ರ, ಅಮ್ಮ, ನಿನಗೆ ಹುಷಾರಿಲ್ಲ, ನೀನು ಕೆಲ್ಸಕ್ಕೆ ಹೋಗೋದೇನು ಬೇಡ, ನಾವೇ ಹೋಗಿ ಜೋಳನ ಕಿತ್ತು ತಗೊಂಡು ಬರ್ತೀವಿ, ಸರಿನಾ? ನೀನು ಚಿಚ್ಚು ಅತ್ತೆ ಜೊತೆ ಕೂತ್ಕೊಂಡಿರೋ, ಸ್ವಲ್ಪ ಹೊತ್ತು ಮಾತಾಡ್ಕೊಂಡು ರೆಸ್ಟ್ ತಗೋ. ಅಯ್ಯೋ ಬೇಡ, ನಿಮ್ಮದು ಚಿಕ್ಕ ಮಕ್ಕಳು ಕೈ, ಆ ಕೈಯಲ್ಲಿ ಕೆಲಸ ಎಲ್ಲಾನು ಮಾಡಿದ್ರೆ ಆಮೇಲೆ ಕೈಗೇನಾದರೂ ಗಾಯ ಆಗುತ್ತೆ ಮಕ್ಕಳೇ. ಆವಾಗ ಬುಜ್ಜಿ ಹಾಗೂ ವಿಜಿ, ಇಲ್ಲಮ್ಮ, ಹಾಗೆಲ್ಲ ಏನೂ ಆಗಲ್ಲ, ನಾವಿದ್ದೀವಲ್ವಾ, ನಿನಗೋಸ್ಕರ ನಾವು ಏನು ಬೇಕಾದರೂ ಮಾಡ್ತೀವಿ. ಚಿಕ್ಕ ಚಿಕ್ಕ ಕೆಲಸ ಮಾಡದೇ ಇದ್ರೆ ಹೇಗೆ? ಪರವಾಗಿಲ್ಲ, ನಿನ್ನ ಮನೇಲೇ ಇರೋ, ನಾವು ಹೋಗಿ ತಗೊಂಡು ಬರ್ತೀವಿ, ರಾತ್ರಿಗೆ ಊಟ ಮಾಡಿ ಮಲ್ಗೋಣ, ಆವಾಗ ಜ್ವರ ನಿನಗೆ ಕಡಿಮೆ ಆಗುತ್ತೆ. ಹಾಗಂತ ಹೇಳಿ ವಿಜಿ ಬುಜ್ಜಿ ಇಬ್ರು ಕೂಡ ಹೊಲ ಕೆಲಸಕ್ಕೆ ಹೋದ್ರು. ಅಲ್ಲಿ ಅವರು ಜೋಳ ತಗೊಂಡು ಜೋಳನ ತಲೆಲಿಟ್ಕೊಂಡು ತಗೊಂಡು ಮನೆಗೆ ಬರ್ತಾ ಇದ್ದಾಗ ದಾರಿಯಲ್ಲಿ ಊರಿನ ಮುಖ್ಯಸ್ಥನಾದ ಮಹಿ ಹದ್ದು ಅಜ್ಜ ಅವರಿಬ್ರನ್ನ ನೋಡಿ ಸಂತೋಷದಿಂದ, ಏನ್ ಮಕ್ಳು, ಏನು ಮಾಡ್ತಾ ಇದ್ದೀರಾ? ನಿಮ್ಮಮ್ಮ ಬರಲಿಲ್ವಾ? ನೀವೇ ಕೆಲಸ ಮಾಡ್ತಿದ್ದೀರಾ? ನಿಮ್ಮ ಹತ್ರ ಯಾರು ಮಾಡೋಕ್ಕೆ ಹೇಳಿದೋ? ನಿಮ್ಮ ಅಮ್ಮನಿಗೆ ಏನಾದರೂ ಹುಷಾರಿಲ್ವಾ? ಆವಾಗ ವಿಜಿ, ಹೌದು ತಾತ, ಅಮ್ಮನಿಗೆ ಹುಷಾರಿಲ್ಲ, ನಿನ್ನೆಯಿಂದ ಜ್ವರ, ಅದಕ್ಕೋಸ್ಕರನೇ ನಾವೇ ಕೆಲಸ ಮಾಡ್ತಾ ಇರೋದು. ಅಮ್ಮ ಪಾಪ ಅಲ್ವಾ, ಅವ್ರಿಗೆ ಸಹಾಯ ಮಾಡಬೇಕು ಅಲ್ವಾ, ಅದಕ್ಕೋಸ್ಕರನೇ. ತಪ್ಪ? ಮಹಿಹದ್ದು ಮಕ್ಕಳು ಹೇಳಿದನ್ನ ಕೇಳಿ ತುಂಬಾನು ಸಂತೋಷದಿಂದ, ಪರವಾಗಿಲ್ಲ, ಟುನಿ ಅದೃಷ್ಟವಂತೇನೆ, ಅದಕ್ಕೋಸ್ಕರನೇ ಅವಳಿಗೆ ಇಷ್ಟು ಒಳ್ಳೆ ಹೆಣ್ಮಕ್ಳು ಇರೋದು. ಸರಿ ಸರಿ, ನೀವಿಬ್ರು ತುಂಬಾನೇ ಬುದ್ಧಿವಂತರು. ನಿಮ್ಗೆ ಏನಾದರೂ ಬೇಕು ಅಂದರೆ ನನ್ನ ಹತ್ರ ಹೇಳಿ, ಸರಿನಾ? ನಮ್ಗೇನು ಬೇಡ ತಾತ, ನಮ್ಮಮ್ಮ ಯಾವಾಗಲೂ ಸಂತೋಷವಾಗಿದ್ರೆ ಸಾಕು. ಹೀಗಿರುವಾಗ ಈ ಕಡೆ ಮನೆಯಲ್ಲಿ ಸಂಜೆ ಸಮಯ ಟುನಿ ಮಕ್ಕಳಿಗೋಸ್ಕರ ಪಾಯಸ ಮಾಡಿ ಕಾಯ್ತಾ ಇದ್ಲು. ಬಂದ್ರಾ? ಬನ್ನಿ ಬನ್ನಿ. ಅಯ್ಯೋ, ಎಷ್ಟು ಆಯಾಸವಾಗಿದ್ದೀರಾ. ಸರಿ, ಮುಖ ತೊಳ್ಕೊಂಡು ಬನ್ನಿ, ನಿಮ್ಗೋಸ್ಕರ ಪಾಯಸ ಮಾಡಿದ್ದೀನಿ. ಪಾಯಸ ಅಂತ ಹೇಳಿದಾಗ ಬುಜ್ಜಿ ಸಂತೋಷದಿಂದ, ಅಮ್ಮ, ಪಾಯಸ ಮಾಡಿದ್ಯಾ? ನಿನ್ನನ್ನು ವಿಶ್ರಾಂತಿ ತಗೋ ಅಂತ ಹೇಳಿದ್ರೆ ನಮಗೋಸ್ಕರ ಪಾಯಸ ಮಾಡಿಟ್ಟಿದ್ಯಾ ನೀನು? ನಿನ್ನನ್ನು ಬದಲಾಯಿಸೋಕ್ಕಾಗಲ್ಲ ಅಮ್ಮ. ಅಯ್ಯೋ, ಇದು ತಾಯಿ ಪ್ರೀತಿ ಅಲ್ವಾ ಮಕ್ಕಳೇ? ನಿಮಗೋಸ್ಕರ ಏನಾದರೂ ಮಾಡಿಲ್ಲ ಅಂದರೆ ನನಗೆ ಕಷ್ಟ ಆಗುತ್ತೆ, ಅದಕ್ಕೋಸ್ಕರ ನಾನು ಮಾಡಿಟ್ಟಿರೋದು. ಹಾಗೆ ಆ ದಿನ ರಾತ್ರಿ ಸಮಯ 3 ಜನನು ಪಾಯಸ ತಿಂದು ಸಂತೋಷವಾಗಿ ಮಾತಾಡ್ತಿದ್ರು. ಆಮೇಲೆ ಟುನಿ ಇಬ್ರು ಹೆಣ್ಮಕ್ಳ ಮಧ್ಯದಲ್ಲಿ ಅವಳು ನೆಮ್ಮದಿಯಿಂದ ಹೋಗಿ ಮಲಗಿ ನಿದ್ರೆ ಮಾಡಿದ್ಲು. ಅವಳಿಗೆ ಮನಸ್ಸಿನಲ್ಲಿ ರಾಣಿಯ ತರ ಅನಿಸ್ತಾ ಇತ್ತು. ಇದೆಲ್ಲವನ್ನು ನೋಡ್ತಾ ಇದ್ದ ಚಿಚುಕಾಗೆ ಮನಸ್ಸಿನಲ್ಲಿ ತುಂಬಾನೇ ಆಸೆ ಆಗ್ತಾ ಇತ್ತು. ಅವಳು ನಿದ್ರೆ ಮಾಡ್ತಾ ಇದ್ದ ತನ್ನ ಮಗ ಚಿನ್ನುವಿನ ಹತ್ತಿರ ಹೋದ್ಲು. ಚಿನ್ನು ನಿದ್ರೆ ಮಾಡ್ತಾ ಇದ್ದಾಗ ಅವನನ್ನ ಎಪ್ಸಿ ಅವನತ್ರ, ಚಿನ್ನು ಎದ್ದೇಳೋ, ನೀನು ನಾಳೆಯಿಂದ ಎಲ್ಲ ಕೆಲಸನೂ ಮಾಡಬೇಕು. ಆ ಟುನಿ ಮಕ್ಕಳು ನೋಡು, ಬುಜ್ಜಿ ವಿಜಿ ಅವ್ರ ಥರ ನೀನಿರಬೇಕು, ಸರಿನಾ? ಆವಾಗ ಚಿನ್ನುಕಾಗೆ, ನಾನು ಯಾಕಮ್ಮ ಅವ್ರ ಥರ ಇರಬೇಕು? ಅವರು ಹೆಣ್ಮಕ್ಳು, ನಾನು ಗಂಡ್ಮಗ, ನಾನೇ ಕೆಲಸ ಮಾಡಲಿ? ಹೆಣ್ಮಗು ಗಂಡ್ಮಗು ಅಲ್ಲ, ಏನೂ ಇಲ್ಲ ಕಣೋ, ಎಲ್ಲ ಕೆಲಸನೂ ಎಲ್ಲರೂ ಮಾಡ್ಬೋದು. ತಾಯಿ ಮೇಲೆ ಪ್ರೀತಿ ಇದ್ರೆ ನೀನು ಕೆಲಸ ಮಾಡ್ತೀಯ. ಆ ರೀತಿ ಟುನಿಗುಬ್ಬಚ್ಚಿಯ ಮನೆ ಆ ಊರಿನಲ್ಲಿದ್ದ ಎಲ್ಲರಿಗೂ ಆದರ್ಶವಾಗಿ ಇತ್ತು. ಟುನಿಗೆ ಯಾವುದೇ ಕಷ್ಟನೂ ಕೊಡದೆ ತನ್ನ ಇಬ್ರು ಹೆಣ್ಮಕ್ಳು ನೋಡ್ಕೊಳ್ತಿದ್ರು. ಪಕ್ಷಿಗಳ ಊರಿನಲ್ಲಿ ಅದೊಂದು ಭಯಂಕರವಾದ ಚಳಿಗಾಲ. ಬೆಳಗ್ಗೆ 10 ಗಂಟೆ ಆದ್ರೂ ಕೂಡ ಆಕಾಶದಲ್ಲಿ ಕಣ್ಣಿಗೆ ಸೂರ್ಯ ಕಾಣಿಸ್ತಾನೇ ಇರಲಿಲ್ಲ. ಮಂಚು ಬೀಳ್ತಾ ಇತ್ತು, ತಂಪಾದ ಗಾಳಿನೂ ಬೀಸ್ತಾ ಇತ್ತು. ಮರದಲ್ಲಿದ್ದ ಎಲೆಗಳು ಕೂಡ ಚಳಿಗೆ ನಡುಗ್ತಾ ಇತ್ತು. ಪಕ್ಷಿಗಳು ಎಲ್ರೂ ಕೂಡ ಈ ಚಳಿನ ನೋಡಿ ಹೆದ್ರಿ ಮನೆಯಿಂದ ಹೊರಗಡೆ ಬರದೆ ಎಲ್ರೂ ಅವ್ರ ಮನೆಯೊಳಗಡೆ ಕೂತ್ಕೊಂಡಿದ್ರು. ಅವ್ರ ತರನೇ ಟುನಿನೂ ಅವ್ರ ಮನೆಯೊಳಗಡೆ ಕೂತ್ಕೊಂಡಿದ್ಲು. ಅವಳ ಪಕ್ಕದಲ್ಲಿ ಬುಜ್ಜಿ 4-5 ಬೆಡ್ಶೀಟ್ಗಳನ್ನ ಹಾಕೊಂಡು ಸೋಫಾದಲ್ಲಿ ಮಲ್ಕೊಂಡಿದ್ಲು. ಪಾಪ ಚಳಿ ತಡ್ಕೊಳಕ್ಕಾಗದೆ ಬುಜ್ಜಿಗುಬ್ಬಚ್ಚಿ ಚಳಿಯಲ್ಲಿ ನಡುಗುತ್ತಾ, ಇವತ್ತು ಚಳಿ ತುಂಬಾ ಭಯಂಕರವಾಗಿದೆ, ಗಡಗಡ ಅಂತ ನಡುಗ್ತಾ ಇದೆ. ಅಮ್ಮ, ಈ ಚಳಿಗೆ ಏನಾದ್ರೂ ಬಿಸಿ ಬಿಸಿ ತಿನ್ಬೇಕು ಅನ್ಸುತ್ತೆ. ಅದಕ್ಕೆ ನನಗೆ ಪ್ರತಿದಿನ ತಿನ್ನುವಂತಹ ಹಣ್ಣು ಹಂಪಲೆಲ್ಲ ಬೇಡ, ಇವತ್ತು ಸ್ಪೈಸಿಯಾಗಿ ಹಾಟ್ ಆಗಿ ಏನಾದ್ರೂ ಮಾಡ್ಕೊಡಿ.
ಬುಜ್ಜಿ, ಅದಕ್ಕೆ ಏನ್ ಮಾಡಕ್ಕಾಗೋದು? ಹೊರಗಡೆ ಯಾರಿಂದಲೂ ಹೊರಗೆ ಹೋಗಕ್ಕಾಗಲ್ಲ, ಅಷ್ಟೊಂದ್ ಚಳಿ ಇದೆ. ಇವತ್ತು ಬಿಸಿ ನೀರ್ ಕಾಯಿಸ್ಕೊಂಡು ಕುಡಿಬೇಕು. ಅಮ್ಮ, ಅದೆಲ್ಲ ನಂಗಾಗೋದಿಲ್ಲ. ನನಗೆ ಕಣ್ಣಲ್ಲಿ ಮೂಗಲ್ಲಿ ನೀರ್ ಸುರಿಬೇಕು, ಕಿವಿಯಿಂದ ಹೊಗೆ ಬರ್ಬೇಕು ಅಂತ ಹಾಟ್ ಸ್ಪೈಸಿ ಅಡಿಗೆ ಮಾಡ್ಕೊಡಿ. ಸರಿಯಾಗಿ ಆ ಸಮಯದಲ್ಲಿ ಅವರ ಮನೆ ಹೊರಗಡೆ ಏನೋ ಜೋರಾದ ಶಬ್ದ ಕೇಳಿಸ್ತು. ಅದು ಚಿಚುಕಾಗೆ ಮಾಡಿದ್ದು. ಚಿಚುಕಾಗೆ ತುಂಬಾನು ಜೋರಾಗಿ ಎಲ್ಲರ ಹತ್ತಿರ, ಟಾಮ್ ಟಾಮ್ ಟಾಮ್, ಎಲ್ಲರಿಗೂ ಒಂದು ಶುಭ ಸುದ್ದಿ, ಎಲ್ಲರೂ ಕೇಳ್ಕೊಳ್ಳಿ. ಈ ಚಳಿಯನ್ನು ನೀಗಿಸುವ ಮದ್ದನ್ನು ಚಿಚ್ಚುಕಾಗೆ ತಂದಿದ್ದೀನಿ. ಈ ದಿನ ಮಧ್ಯಾಹ್ನದ ಸಮಯಕ್ಕೆ ಚಿಚ್ಚುಕಾಗೆಯಾದ ನನ್ನ ಮನೆಯಲ್ಲಿ ಎಲ್ಲರಿಗೂ ಬಿಸಿ ಬಿಸಿ ಅಡಿಗೆಯನ್ನು ಈ ಚಳಿಗೋಸ್ಕರ ಮಾಡ್ತಾ ಇದ್ದೀನಿ. ಬಿಸಿ ಬಿಸಿ ಮೀನ್ ಸಾರು, ಹಾಗೇನೆ ರೊಟ್ಟಿ, ತುಪ್ಪ, ಘಮಘಮವಾದ ಊಟವನ್ನು ಮಾಡಬಹುದು. ಕೇವಲ 70 ರೂಪಾಯಿ ಮಾತ್ರ. ಮೊದಲು ಬರೋವರಿಗೆ ಮೀನ್ ಪೀಸ್ ಫ್ರೀಯಾಗಿ ಕೊಡ್ತೀನಿ. ಇದನ್ನು ಕೇಳಿದ ತಕ್ಷಣ ಬುಜ್ಜಿ ತಕ್ಷಣ ಎದ್ದು ಕೂತ್ಕೊಂಡ್ಲು. ವಾರೇವಾ, ಚಿಚ್ಚು ಅತ್ತೆಗೆ ನಾನು ಹೇಳಿದ್ದು ಕೇಳಿಸುತ್ತೋ ಅನ್ಸುತ್ತೆ. ನಮ್ಮ ಕೋರಿಕೆ ನೆರವೇರಿದೆ. ಬಿಸಿ ಬಿಸಿ ಮೀನ್ ಸಾರ, ಬನ್ನಿ ಹೋಗೋಣ. ಎಲ್ರೂ ಅದನ್ನ ಕೇಳಿ ಚಿಚುಕಾಗೆ ಮನೆಗೆ ಬಂದ್ರು. ಅಲ್ಲಿರುವ ದೃಶ್ಯವನ್ನ ನೋಡಿ ಆಶ್ಚರ್ಯಪಟ್ರು. ಚಿಚುಕಾಗೆ ಮನೆಯ ಮುಂದ್ಗಡೆ ಒಂದು ದೊಡ್ಡ ಒಲೆ ಇಟ್ಟು ಅದರಲ್ಲಿ ಒಂದು ದೊಡ್ಡ ಪಾತ್ರೆನ ಇಟ್ಟಿದ್ಲು. ಪಕ್ಕದಲ್ಲಿದ್ದ ಕುಹುಬಾತು ಒಲೆಯಲ್ಲಿ ಸೌದೆ ಹಿಡಿದಕ್ಕಿಂತ ಬದಲು ಹಳೆ ಟೈರ್ಗಳನ್ನ ಇಟ್ಟಿದ್ಲು. ಆವಾಗ ಹೊಗೆ ತುಂಬಾ ಹೆಚ್ಚಾಗಿ ಬರ್ತಾ ಇತ್ತು. ಚಿಚುಕಾಗೆ ಹತ್ತಿರದಲ್ಲಿದ್ದ ತನ್ನ ಮಗ ಚಿನ್ನುಕಾಗೆ ಕಿವಿಯಲ್ಲಿ ಏನೋ ಒಂದು ರಹಸ್ಯ ಹೇಳಿದ್ಲು. ಲೇ ಚಿನ್ನು, ಆ ಈರುಳ್ಳಿ ಸಿಪ್ಪೆ, ಆ ಸೋರೆಕಾಯಿ ಸಿಪ್ಪೆ ಎಲ್ಲನೂ ತೆಗೆದು ಬೆಂಕಿಗೆ ಹಾಕು. ಇಲ್ಲದಿದ್ರೆ ನಮ್ಮ ಮೀನ್ ಸಾರ್ ಸೀಕ್ರೆಟ್ ಎಲ್ಲರಿಗೂ ಗೊತ್ತಾಗುತ್ತೆ. ಚಿನ್ನುಕಾಗೆ ತಕ್ಷಣ ಹೋಗಿ ಆ ಸಿಪ್ಪೆಗಳನ್ನ ಇಟ್ಬಿಟ್ಟು ಪಕ್ಕದಲ್ಲಿ ಬಂದು ನಿಂತ್ಕೊಂಡ. ಆವಾಗ ಮಹಿಹದ್ದು ಚಿಚ್ಚು ಹತ್ರ, ಚಿಚ್ಚು, ಅಡಿಗೆ ವಾಸನೆ ತುಂಬಾ ಚೆನ್ನಾಗಿದೆ. ಈ ಚಳಿಗೆ ಮೀನ್ನ ನಿನ್ಗೆ ಯಾರು ತಂದ್ಕೊಟ್ಟಿದ್ದು? ಚಿಚ್ಚು ಅದನ್ನ ಕೇಳಿ ನಗುತ್ತಾ, ಅದೇ ನಮ್ಮ ಸೀಕ್ರೆಟ್ ಬಿಸ್ನೆಸ್ ಮಗಿಯವ್ರೆ. ನಾನು ಬೆಳಿಗ್ಗೆನೆ ಕುಹುನ ಕಳಿಸಿದ್ದೆ. ಕುಹು ಕೂಡ ಬೇಗ ಹೋಗಿ ಬಲೆ ಹಾಕ್ತು. ಐಸ್ ಮೀನು ಸಿಕ್ಕಿದೆ. ಒಳ್ಳೆ ಈ ಚಳಿಗೆ ತುಂಬಾ ರುಚಿಯಾಗಿರುತ್ತೆ. ಅದಕ್ಕೇನೆ ರೇಟ್ ಕೂಡ ತುಂಬಾ ಸ್ವಲ್ಪ ಜಾಸ್ತಿ ಮಾಡಿದೀವಿ. ಆವಾಗ ಕುಹು ಕೆಮ್ಮುತ್ತಾ, ಹೌದು ಮಗಿಯವ್ರೆ, ನಾನು ಬೆಳಿಗ್ಗೆನೆ ಹೋಗಿ ಮೀನ್ ಹಿಡ್ಕೊಂಡ್ಬಂದೆ. ಈ ಚಳಿಯಲ್ಲಿ ನನಗೂ ಕೂಡ ತುಂಬಾ ಕಷ್ಟ ಆಯ್ತು. ಅದಕ್ಕೇನೆ ಚಿಚ್ಚು ನನಗೆ 10% ಲಾಭ ಕೊಡ್ತೀನಿ ಅಂತ ಹೇಳಿದಾಳೆ. ಏ ಚಿಚ್ಚು, ನಾವು ಮೀನ್ ಸಾರ್ ತಿನ್ನಲ್ವಲ್ಲ? ಅದಕ್ಕೇನೆ ನಿಮಗೆ ಡಮ್ಮಿ ಮೀನ್ ಸಾರು ಮಾಡಿದ್ದೀನಿ. ತರಕಾರಿ ಎಲ್ಲ ಕಟ್ ಮಾಡಿ ಹಾಗೆ ಮೀನ್ ಸಾರು ರುಚಿನ ಹಾಗೆ ಡಮ್ಮಿ ಮೀನ್ ಸಾರು ಮಾಡಿ ಅಲ್ಲಿ ಇಟ್ಟಿದ್ದೀನಿ. ಎಲ್ರೂ ಊಟ ಮಾಡೋದಕ್ಕೋಸ್ಕರ ಬಂದು ಕೂತ್ಕೊಂಡ್ರು. ಚಿನ್ನುಕಾಗೆ ಎಲ್ರಿಗೂ ಕೂಡ ಬಾಳೆ ಎಲೆನ ಹಾಕ್ತಾ. ಆವಾಗ ಚಿಚುಕಾಗೆ ಎಲ್ರಿಗೂ ಅನ್ನ ಬಡ್ಸಿದ್ಲು. ಅಮ್ಮ, ಸಾರಲ್ಲಿ ನಾವು ಖಾರನ ಅಧಿಕ ಹಾಕಿದೀವಿ, ಎಲ್ಲರೂ ಕಂಡಿಡಿಯಲ್ವಾ? ಆವಾಗ ಚಿಚ್ಚು ಮೆಲ್ಲೆ, ಬಾಯಿ ಮುಚ್ಚೋ, ಯಾಕೆ ಕಿರ್ಸ್ತಾ ಇದೀಯಾ? ಈ ಚಳಿಗೆ ಇಷ್ಟೊಂದು ಖಾರ ಇರ್ಬೇಕು, ಆವಾಗ್ಲೇ ಎಲ್ಲರೂ ರುಚಿ ರುಚಿಯಾಗಿದೆ ಅಂತ ತಿನ್ನೋದು. ಖಾರ ಜಾಸ್ತಿ ಇದ್ರೆ ನೀರ್ ಜಾಸ್ತಿ ಕುಡಿತಾರೆ, ಊಟನ ಕಡಿಮೆ ಮಾಡ್ತಾರೆ ಕಣೋ. ಚಿಚುಕಾಗೆ ಎಲ್ರಿಗೂ ಬಿಸಿ ಬಿಸಿಯಾಗಿ ಆಹಾರ ಬಡ್ಸದ್ಲು. ಎಲ್ರೂ ಅದರ ನೋಡಿ ತುಂಬಾನೇ ಸಂತೋಷಪಟ್ರು. ನಾನ್ ವೆಜ್ ತಿನ್ನೋರಿಗೆ ಮೀನ್ ಸಾರು ಹಾಕಿದ್ಲು, ವೆಜ್ ತಿನ್ನೋರಿಗೆ ಬಾಳೆಕಾಯಿ ಸಾರು ಹಾಕಿದ್ಲು. ಆವಾಗ ಅದರ ನೋಡಿ ಮಹಿಹದ್ದು ತುಂಬಾನೇ ಸಂತೋಷದಿಂದ ಒಂದೇ ಒಂದು ತುತ್ತು ತೆಗೆದು ಬಾಯಲ್ಲಿಟ್ಕೊಳ್ತು. ಒಂದು ಕ್ಷಣ ಅಲ್ಲಿ ನಿಶಬ್ದ ಇತ್ತು. ಆವಾಗ ಮಹಿಹದ್ದಿಗೆ ನಿಜವಾಗ್ಲೂ ಅದರ ಕಿವಿಯಿಂದ ಹೊಗೆ ಬರೋ ಥರ ಅನ್ನಿಸ್ತು. ಅಯ್ಯೋ, ಇದೇನ್ ಚಿಚ್ಚು, ಮೀನ್ ಸಾರು ಮಾಡ್ತೀನಿ ಅಂತ ಹೇಳಿ ಹೀಗೆ ಖಾರನ ಹಾಕಿದ್ಯಾ? ಅಯ್ಯೋ, ಖಾರ, ಬಿಸಿ ಖಾರ, ಅಪ್ಪ ನೀರು ನೀರು. ಎಲ್ರೂ ಅದನ್ನ ಕೇಳಿ ಆಶ್ಚರ್ಯಪಟ್ರು. ಆದ್ರೆ ಅಷ್ಟರಲ್ಲಿ ಲೂಸಿ, ಚೋಟು, ಬುಜ್ಜಿ ಎಲ್ರೂ ಕೂಡ ತಿನ್ನಕ್ಕೆ ಶುರು ಮಾಡಿದ್ರು. ಅವ್ರ ಕಣ್ಣಲ್ಲೂ ಕೂಡ ನೀರ್ ಬರ್ತಾ ಇತ್ತು. ಕಣ್ಣೆಲ್ಲಾನು ತುಂಬಾ ಕೆಂಪಾಗಿತ್ತು. ಆವಾಗ ಲೂಸಿ ಪಾರಿವಾಳ, ಚಿಚ್ಚು, ನನ್ನ ಲಿಪ್ಸ್ಟಿಕ್ ಅಲ್ಲ ಅಪ್ಪ, ನನ್ನ ಲಿಪ್ಸ್ಟಿಕ್ ಎಲ್ಲ ಹೋಗ್ತಾ ಇದೆ. ಯಾಕೆ ಇಷ್ಟೊಂದು ಖಾರ? ನಂಗೆ ನೀರ್ ಬೇಕು. ಚಿಚುಕಾಗೆ ತಕ್ಷಣ ಒಂದು ಬಿಂದಿಗೆ ನೀರನ್ನ ತಗೊಂಡ್ ಬಂದು ಇಟ್ಲು. ಅಯ್ಯೋ, ಖಾರ ಆಗ್ತಾ ಇದೆಯಾ? ತಗೊಳ್ಳಿ, ಈ ಮಿನರಲ್ ವಾಟರ್ ಕುಡೀರಿ. ಒಂದ್ ಗ್ಲಾಸಿಗೆ ಕೇವಲ 10 ರೂಪಾಯಿ ಮಾತ್ರ. ಖಾರ ಕಡಿಮೆ ಆಗುತ್ತೆ. ತುನಿಗುಬ್ಬಚ್ಚಿ ಖಾರ ತಡ್ಕೊಳಕ್ಕಾಗದೆ, ಅರೆ ಚಿಚ್ಚು, ಇದೇನಿದು? ಊಟ ಖಾರವಾಗಿ ಕೊಟ್ಬಿಟ್ಟು ನೀರ್ನ ಮಾರಾಟ ಮಾಡೋದು ಸರಿನಾ? ಇಲ್ಲಿ ಎಲ್ಲನೂ ಮಾರಾಟನೇ. ಬೇಕಂದ್ರೆ ಕುಡಿ, ಇಲ್ಲದಿದ್ರೆ ಬಿಡು. ಎಲ್ರೂ ಬೇರೆ ದಾರಿ ಇಲ್ಲದೆ 10 ರೂಪಾಯಿ ಕೊಟ್ಟು ನೀರ್ ತಗೊಂಡು ಕುಡಿತಾ ಇದ್ರು. ಆದ್ರೆ ಬುಜ್ಜಿ ಮಾತ್ರ ಸಂತೋಷವಾಗಿ ತಿಂತಾನೆ ಇದ್ಲು. ಆವಾಗ ಬುಜ್ಜಿ ಸಂತೋಷದಿಂದ, ಅತ್ತೆ, ಸೂಪರ್ ಆಗಿದೆ. ಈ ಚಳಿಗೆ ಖಾರ ಖಾರ ಅನ್ನ. ನನ್ ಮೂಗಲ್ಲಿ ಗಂಗಾ ಯಮುನಾ ನದಿಗಳು ಹರಿತಾ ಇದೆ. ಚೆನ್ನಾಗಿದೆ. ಆದ್ರೆ ಖಾರಕ್ಕೆ ನೀರ್ ಕೇಳಿದ್ರೆ ಬೆಲೆ ಹೇಳ್ತಾ ಇದ್ದೀರಾ. ಎಲ್ರೂ ಹಾಗಂತ ಹೇಳಿ ಕಣ್ಣಲ್ಲಿ ಕಣ್ಣೀರೊಂದಿಗೆನೆ ಆ ಆಹಾರನ ತಿಂತಾ ಇದ್ರು. ಸ್ವಲ್ಪ ಸಮಯದ ನಂತರ ಮಹಿಹದ್ದು, ಚಿಚ್ಚು, ನನಗೆ ದೊಡ್ಡ ಪೀಸ್ ಬೇಕು. ಅದು ತಲೆ ಪೀಸ್ ತಾನೆ?
ಅಯ್ಯೋ ಮಗಿಯವ್ರೆ, ಅದು ತಲೆಪೀಸ್ ಅಲ್ಲ, ಅದು ಬಾಲದ ಪೀಸ್. ತಲೆಪೀಸು ಕುಹು ಆವಾಗ್ಲೇ ತಿಂದಿರ್ಬೇಕು. ಕುಹು ಮೀನನ್ನ ಬಾಯಲ್ಲಿ ಹಾಕೊಂಡು, ನಾನೇನ್ ಮಾಡಿಲ್ಲ, ಅದು ಸಾರಲ್ಲಿ ಕರಗೋಗಿರ್ಬೋದು. ಏನು, ಮೀನಿನ ತಲೆ ಕರಿಗೆ ಹೋಗುತ್ತಾ? ನೀನೇನು ನಮ್ನ ಮೋಸ ಮಾಡ್ತಾ ಇದ್ದೀಯಾ? ಅದ್ರಲ್ಲಿರೋದು ನಿಜವಾಗ್ಲೂ ಮೀನಾ? ಹೌದು ಸರ್, ಬೇಕಂದ್ರೆ ಪಾತ್ರೆಗೆ ಕೈ ಹಾಕಿ ನೋಡಿ. ಮಹಿ ಕೋಪದಿಂದ ಪಾತ್ರೆನ ನೋಡಿದಾಗ ಅದರಲ್ಲಿ ಒಂದು ದೊಡ್ಡ ಕಲ್ಲಿತ್ತು. ಏನ್ ಚಿಚ್ಚು, ಸಾರಲ್ಲಿ ದೊಡ್ಡ ಕಲ್ಲಿದೆ? ಯಾವ ಮೀನಿದು? ಎಲ್ರೂ ತಿನ್ನೋದನ್ನ ಬಿಟ್ಟು ಶಾಕ್ ಆದ್ರು. ಆವಾಗ ಚಿಚ್ಚು ಟೆನ್ಷನ್ ಆಗ್ಲೇ ಇಲ್ಲ. ಅದು ಸ್ಟೋನ್ ಫಿಶ್ ಸರ್. ಅದು ಸಮುದ್ರದಲ್ಲಿ ಸಿಗುವಂತಹ ಕಲ್ಲಿನ ಮೀನು. ಅದನ್ನು ಕಚ್ಚಿ ತಿನ್ನಲೆಲ್ಲ ಸಾಧ್ಯವಿಲ್ಲ. ಅದ್ನ ನಾಲಿಗೆಯಲ್ಲಿ ನಕ್ಬೇಕು, ಅವಾಗ್ಲೇ ಗೊತ್ತಾಗೋದು. ನಿನ್ನ ಜಿಪುಣತನ ನನಗ್ ಗೊತ್ತು. ಸಾರು ಜಾಸ್ತಿ ಆಗ್ಲಿಕ್ಕೆ ಅದ್ರಲ್ಲಿ ಕಲ್ಲು ಹಾಕ್ತೀಯಾ? ನನ್ನ ಹಣವನ್ನು ವಾಪಸ್ ಕೊಡು. ಆವಾಗ ಚಿನ್ನುಕಾಗೆ ತಕ್ಷಣ ಅಲ್ಲಿಗೆ ಬಂದ. ಅವನ ಕೈಯಲ್ಲಿ 2 ಮೀನುಗಳು ಇತ್ತು. ಅಮ್ಮ, ನಮ್ಮ ಹಿಂದ್ಗಡೆ ಮೀನು ನೀರಲ್ಲಿ ಹಾಗೇನೆ ಇತ್ತು. ನೀನ್ ನಿಜವಾಗ್ಲೂ ಸಾರಲ್ಲಿ ಮೀನ್ ಹಾಕಕ್ ಮರ್ತ್ಬಿಟ್ಟೆ. ಎಲ್ರೂ ಚಿಚುಕಾಗೆನ ಸೀರಿಯಸ್ ಆಗಿ ನೋಡಿದ್ರು. ಚಿಚುಕಾಗೆ ಸಿಕ್ಕಾಕೊಂಡ್ಲು. ಅವಳು ಎಲ್ಲರನ್ನು ನೋಡಿ, ಅಯ್ಯಯ್ಯೋ ಮರ್ತೋಯ್ತು, ಮೀನು ತೊಳೆಯಕ್ಕೆ ಸೈಡಿಗಿಟ್ಟು ಹಾಗೇನೆ ಮರ್ತ್ಬಿಟ್ಟೆ ಅನ್ಕೋತೀನಿ. ತರಕಾರಿ ಎಲ್ಲ ಹಾಕಿದೀನಿ. ಆ ತರಕಾರಿ ನಿಮ್ಗೆ ಹೊರಗಡೆ ಕಾಣ್ಬಾರ್ದು ಅಂತ ಸಾರೊಳಗೆ ಕಲ್ಲು ಹಾಕಿದ್ದು. ನಾನು ಮರ್ತೋಗ್ಬಿಟ್ಟೆ, ಕ್ಷಮಿಸಿ. ಏನೋ ನಾನು ತಿನ್ನೋದು ಮೀನ್ ಸಾರಲ್ವಾ, ಬದ್ನೆಕಾಯಿ ಸಾರ. ನಾನು ಗರುಡ, ನನ್ನನ್ನೇ ನಿನ್ ಬದ್ನೆಕಾಯಿ ತಿನ್ಸ್ಬಿಟ್ಟ. ಅಚ್ಚಿ. ಮಹಿ ಹದ್ದು ಕೋಪದಿಂದ ಎದ್ದೇಳ್ತು. ಉಳಿದವರು ಎಲ್ರು ಕೂಡ ಇದು ಮೋಸ, ಹಣನ ವಾಪಸ್ ಕೊಡು, ನೀರಿಗೆ ತಗೊಂಡ ಹಣನ ವಾಪಸ್ ಕೊಡು ಅಂತ ಕೇಳ್ತಾ ಇದ್ರು. ಆದ್ರೆ ಬುಜ್ಜಿಗುಬ್ಬಚ್ಚಿ ಮಾತ್ರ ಇನ್ನು ತಿಂತಾನೇ ಇದ್ಲು. ಅತ್ತೆ, ಕೂಲಾಗಿ, ಅದು ಮೀನು ಅಥವಾ ಬದ್ನೆಕಾಯೋ? ನನಗೆ ಮೀನ್ ರುಚಿನೇ ಬರ್ತಾ ಇದೆ. ಖಾರ ಬಿಸಿ ಬಿಸಿ ಅನ್ನ ಸಾರು ತಿನ್ನುವಾಗ ಸೂಪರ್ ಆಗಿದೆ. ನನಗೆ ಇನ್ನೊಂಚೂರು ಹಾಕಿಯತ್ತೆ. ಇವಾಗ ನನಗೆ ಚಳಿ ಕಡಿಮೆ ಆಗಿದೆ. ಹೌದು ಚಿಚ್ಚು ಅತ್ತೆ, ಬದ್ನೆಕಾಯಿನ ಮೀನ್ ಸಾರು ಅಂತ ಕೊಟ್ರಲ್ವಾ? ಆದ್ರೂ ನಿಮ್ ಕೈಯಲ್ಲಿ ಎಷ್ಟೊಂದು ಟ್ಯಾಲೆಂಟ್ ಇದೆ ನೋಡಿ. ತುನಿ ನಗುತ್ತಾ, ಹೌದು ಮಗಿಯವ್ರೆ, ಚಿಚ್ಚು ಏನೋ ಸಾರು ಮಾಡೋದ್ರಲ್ಲಿ ಕಳ್ಳತನ ಮಾಡಿದ್ರು ಅಡಿಗೆ ಚೆನ್ನಾಗಿದೆ, ಒಳ್ಳೆ ರುಚಿಯಾಗಿನೇ ಮಾಡಿದಾಳೆ. ಹೌದೌದು, ಈ ಸಾರು ತುಂಬಾನೇ ರುಚಿಯಾಗಿದೆ. ಈ ಚಳಿಗೆ ನನ್ನ ಗಂಟ್ಲೆಲ್ಲ ಸರಿ ಆಯ್ತು. ನೆಕ್ಸ್ಟ್ ಟೈಮ್ ನಾನು ಲಿಪ್ಸ್ಟಿಕ್ ಹಾಕದೆ ಬರ್ತೀನಿ. ಮಹಿ ಕೋಪನ ಕಡಿಮೆ ಮಾಡ್ಕೊಂಡು ಪುನಃ ಕೂತ್ಕೊಳ್ತು. ಹೌದು, ಇಲ್ಲಿ ನೋಡು ಚಿಚ್ಚು, ರುಚಿ ಚೆನ್ನಾಗಿದೆ. ಆದ್ರಿಂದ ನಾವು ನಿನ್ನ ಸುಮ್ಮನೆ ಬಿಡ್ತಾ ಇದ್ದೀವಿ. ಇವತ್ತು ನಾವು ತಿಂದ ಊಟಕ್ಕೆ ನೀನು 25% ಡಿಸ್ಕೌಂಟ್ ಕೊಡ್ಬೇಕು. ನೀರ್ ಕೂಡ ಫ್ರೀಯಾಗಿ ಕೊಡ್ಬೇಕು. ಚಿಚುಕಾಗೆ ಬೇಜಾರಿಂದ, ಅಯ್ಯೋ ನನ್ ಕಷ್ಟ, ನನ್ ಸೌದೆ, ನನ್ ಮಸಾಲೆ, ಅಯ್ಯೋ ಈ ಬಿಸ್ನೆಸ್ ಪ್ಲಾನ್ ಎಲ್ಲ ನೀರ್ಪಾಲಾಯಿತು. ಇನ್ನು ನಿಮ್ಮಿಷ್ಟ, ಎಲ್ಲರೂ ಚೆನ್ನಾಗಿದ್ರೆ ಸಾಕು. ಹಾಗಂತ ಹೇಳಿ ಮನಸ್ಸೊಳಗಡೆ ನಾಳೆ 2 ಪಟ್ಟು ಹೆಚ್ಚಾಗಿ ವಸೂಲಿ ಮಾಡ್ತೀನಿ ಅಂತ ಅಂದ್ಕೊಂಡ್ಲು. ಎಲ್ರೂ ಸಂತೋಷವಾಗಿ ನಗುತ್ತಾ ಖಾರವಾಗಿರುವ ಆ ಆಹಾರನ ಕಷ್ಟಪಟ್ಟು ತಿಂದು ಮುಗಿಸಿದ್ರು. ಊಟ ಮಾಡಿ ಮುಗಿದ್ಮೇಲೆ ಎಲ್ರಿಗೂ ಖಾರ ಕಡಿಮೆ ಆಗೋದಕ್ಕೋಸ್ಕರ ಚಿಚ್ಚು ಬೆಲ್ಲ ತಿನ್ನಕ್ಕೆ ಕೊಟ್ಲು. ಹೇಗೋ ಆ ದಿನ ಸಂಜೆ ಸಮಯ ಬಿಸಿ ಬಿಸಿಯಾಗಿ ಅಡಿಗೆ ಮಾಡಿಕೊಟ್ಟ ಚಿಚ್ಚುನ, ಮೀನ್ ಸಾರಿಲ್ಲ ಅಂದ್ರೂ ಕೂಡ ಬದನೆಕಾಯಿ ಸಾರನ್ನ ಕೂಡ ಚೆನ್ನಾಗಿ ಮಾಡಿರೋ ಚಿಚ್ಚುನ ಹೊಗಳಿದ್ರು. ಆವಾಗ ನಿಜವಾಗ್ಲೂ ಅಲ್ಲಿದ್ದ ಮೀನುಗಳನ್ನ ನೋಡಿ ಚಿನ್ನುಕಾಗೆ, ನಾಳೆ ಇದ್ರಲ್ಲಿ ಐಸ್ ಫ್ರೂಟ್ ಮಾಡ್ತೀಯ ಅಮ್ಮ? ಹಾಗಂತ ಕೇಳಿದಾಗ ಎಲ್ರು ಜೋರಾಗಿ ನಗಾಡಿದ್ರು. ಈ ಕಥೆಯಲ್ಲಿರುವ ನೀತಿ ಏನು ಅಂದ್ರೆ, ನಮ್ಮಿಂದ ಚಿಕ್ಕ ಚಿಕ್ಕ ತಪ್ಪುಗಳು ನಡೆದ್ರು ಕೂಡ ಅದರಲ್ಲಿ ಎಲ್ರೂ ಸಂತೋಷವಾಗಿದ್ರೆ ಅದು ಸರಿನೇ.